ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋದಾದ್ರೆ ಮೊದಲಿಗೆ ಇವತ್ತಿನ ಟಾಪಿಕ್ ಬಂದು ಅಥವಾ ಇವತ್ತಿನ ಒಂದು ಪ್ರಿವ್ಯೂ ವಿಡಿಯೋ ಬಂದು CSK ವರ್ಸಸ್ ಡೆಲ್ಲಿ ತಂಡಗಳ ಒಂದು ಪ್ರಿವ್ಯೂ ವಿಡಿಯೋ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಅನ್ನ ಅಥವಾ ಇನ್ ಡೀಟೈಲಿಂಗ್ ಆಗಿ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಈ ಎರಡೂ ತಂಡಗಳು ಡೆಲ್ಲಿ ಆಗಿರ್ಬೋದು ಮತ್ತೆ CSK ಆಗಿರ್ಬೋದು. CSK ತಂಡ 6ನೇ ಪ್ಲೇಸ್ ಅಲ್ಲಿದ್ರೆ ಡೆಲ್ಲಿ ತಂಡ 7ನೇ ಪ್ಲೇಸ್ ಅಲ್ಲಿರುತ್ತೆ. ಸೊ ಇವೆರಡೂ ತಂಡಗಳಿಗೂ ಯಾವ ರೀತಿಯ ಒಂದು ಪ್ಲೇ ಆಫ್ಗೆ ಅವಕಾಶ ಇರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಎರಡೂ ತಂಡಗಳು ಕ್ರಮವಾಗಿ 6ನೇ ಪ್ಲೇಸ್ ಮತ್ತೆ 7ನೇ ಪ್ಲೇಸ್ ಅಲ್ಲೇನೋ ಇದಾವೆ. ಸೊ ಇಲ್ಲಿಂದ ಹೇಗಪ್ಪ ಅವ್ರಿಗೆ ಒಂದು ಅವಕಾಶ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಈ ಟೂರ್ನಿಲಿ CSK ತಂಡ 9 ಪಂದ್ಯಗಳನ್ನ ಆಡಿದೆ. 5 ಪಂದ್ಯಗಳನ್ನ ಸೋತು ಕೇವಲ 4ರಲ್ಲಿ ಜಯವನ್ನ ಕಂಡಿದೆ. ಸೊ ಒಂದ್ ಕಡೆ ಡೆಲ್ಲಿ ತಂಡದ್ದು ಸೇಮ್ ಅದೇ ಸಿಚುವೇಶನ್. ಅಂದರೆ ಇವತ್ತು ಯಾರಾದರೂ ಒಂದು ಟೀಮ್ ಗೆದ್ರೆ ಅವರಿಗೆ ಒಂದು 5 ಜಯ ಆಗುತ್ತೆ. ಸೊ ಸ್ವಲ್ಪ ಈಸಿ ಆಗ್ಬೋದು, ಬಿಟ್ಟರೆ ಅಷ್ಟೊಂದು ಜಾಸ್ತಿ ಇಂಪ್ಯಾಕ್ಟ್ ಆಗಲ್ಲ. ಸೊ CSK ಜೊತೆಗೆ ಡೆಲ್ಲಿ ತಂಡದ್ದು ಕೂಡ ಅದೇ ಕತೆ. ಡೆಲ್ಲಿ ತಂಡನೂ ಕೂಡ ಈ ಒಂದು ಸೀಸನಲ್ಲಿ ಆಲ್ಮೋಸ್ಟ್ ಒಂದು 5 ಪಂದ್ಯಗಳನ್ನು ಸೋತು 4 ಪಂದ್ಯಗಳನ್ನು ಮಾತ್ರ ಜಯ ಕಂಡಿದೆ. ಸೊ ಈ ಸೀಸನ್ನ ಒಂದು ಆರಂಭದಲ್ಲಿ ಸತತ 3 ಸೋಲುಗಳನ್ನು ಕಂಡ ನಂತರ ಅದಾದಮೇಲೆ ಒಂದು ಗೆಲುವಿನ ಟ್ರ್ಯಾಕಕ್ಕೆ ಬಂದಿದ್ರು ಕೂಡ ಮಧ್ಯದಲ್ಲಿ ಅಲ್ಲೊಂದು ಮ್ಯಾಚನ್ನು ಸೋತು. ಸೊ ಫೈನಲಿ ದ ಈಸ್ ಟು ಮ್ಯಾನೇಜ್ ಟು ವಿನ್ ಈ ಸೀಸನಲ್ಲಿ ಗೆದ್ದಿದ್ದಾರೆ ಅವರು. ಅದಾದಮೇಲೆ ಈ ಸೀಸನ್ನ ಆರಂಭ ಮಾಡಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕೂಡ ಸ್ಟಾರ್ಟಿಂಗ್ ಆಫ್ ದಿ IPL ಅಲ್ಲಿ ಸತತ ಅಂದರೆ ಮೊದಲ 2 ಪಂದ್ಯಗಳನ್ನು ಗೆದ್ದ ನಂತರ ಅದಾದಮೇಲೆ 9 ಪಂದ್ಯಗಳಾಗುವಷ್ಟೊತ್ತಿಗೆ ಡೆಲ್ಲಿ ತಂಡ ಅವರು ಗೆದ್ದಿದ್ದು ಮಾತ್ರ. ಅದರಲ್ಲಿ ಒಂದು RCB ವಿರುದ್ಧ, ಆದರೆ ಮೊನ್ನೆ ರಾಜಸ್ಥಾನ್ ತಂಡದ ವಿರುದ್ಧ. ಸೊ ಎರಡು ಜಯ ಕೂಡ ಒಂದು ಚೇಸಿಂಗಲ್ಲೇ ಬಂದಿರೋದ್ರಿಂದ CSK ಹಾಗೂ ಡೆಲ್ಲಿ ತಂಡಕ್ಕೆ ಇವತ್ತಿನ ಒಂದು ಪಂದ್ಯದಲ್ಲಿ ಗೆಲುವು ಅನ್ನೋದು ಇಬ್ಬರಿಗೂ ಕೂಡ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ರನ್ ರೇಟನ್ನು ನೋಡ್ತಾ ಹೋಗೋದಾದರೆ ಡೆಲ್ಲಿ ತಂಡಕ್ಕಿಂತ CSK ತಂಡದ್ದು ರನ್ ರೇಟ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಯಾಕಂದರೆ ಅವರು ಮೈನಸಲ್ಲಿಲ್ಲ, ಪ್ಲಸ್ಸಲ್ಲಿದ್ದಾರೆ. ಸೊ ಡೆಲ್ಲಿ ತಂಡದ ರನ್ ರೇಟ್ ಬಂದು ಮೈನಸಲ್ಲಿದೆ, ಪ್ಲಸ್ಸಲ್ಲಿಲ್ಲ ಅವರು. ಸೊ ಇವತ್ತು ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅಂತ ನೋಡ್ತಾ, ಅಥವಾ ಯಾರಿಗೆ ಒಂದು ಗೆಲುವಿನ ಅವಕಾಶ ಸ್ವಲ್ಪ ಸಿಗ್ಬೋದು ಅಂತ ನೋಡ್ತಾ ಹೋಗೋದಾದರೆ CSK ತಂಡ ಕಡೆಯ ಪಂದ್ಯದಲ್ಲಿ ಗೆದ್ದಿದೆ. ಈ ಕಡೆ ಡೆಲ್ಲಿ ತಂಡ ಕೂಡ ಕಡೆಯ ಪಂದ್ಯದಲ್ಲಿ ಗೆದ್ದಿದೆ. ಸೊ ಇನ್ನೊಂದು ವಿಶೇಷತೆ ಏನಂತಂದರೆ ಈ ಎರಡೂ ತಂಡಗಳು ಕೂಡ ಕಡೆಯ ಒಂದು ಪಂದ್ಯದಲ್ಲಿ ಗೆದ್ದಿರೋದು ಚೇಸಿಂಗ್ ಮಾಡೋ ಮೂಲಕನೇ ಎರಡೂ ತಂಡಗಳು ಕೂಡ ಗೆದ್ದಿದ್ದಾವೆ. ಸೊ ಈ ಒಂದು ಮುಖಾಮುಖಿಯಲ್ಲಿ ಏನಾಗುತ್ತೆ ಅಂತ ಕುತೂಹಲ ಅಂತೂ ಇದೆ. ಮತ್ತು ಎಕ್ಸ್ಪೆಕ್ಟ್ ಮಾಡೋದೇ ಒಂದು, ಅನ್ಎಕ್ಸ್ಪೆಕ್ಟೆಡ್ ಆಗೋದೇ ಒಂದು. ಏನಕ್ಕಂದರೆ ಮೊನ್ನೆ CSK ತಂಡದ ವಿರುದ್ಧ ಮುಂಬೈ ಒಂದು ಪಂದ್ಯನ ಸೋಲ್ತಾರೆ. ಸೊ ಆ ಒಂದು ಪಂದ್ಯನ ಸೋಲುವ ಮೂಲಕ ಕಮ್ಮಿ ಆಗಿತ್ತು. ಅಂದರೆ ಆಲ್ಮೋಸ್ಟ್ ಒಂದು 90% ಈಗಲೂ ಎಲಿಮಿನೇಟ್ ಆಗಿದ್ದಾರೆ ಅವರು. ಅನ್ಅಫಿಷಿಯಲಿ ಮಾತ್ರ ಎಲ್ಲೋ ಒಂದು ಸ್ವಲ್ಪ ಅಂದರೆ ಒಂದು 0.1 ಅಷ್ಟು ಮಾತ್ರ ಅವರಿಗೆ ಅವಕಾಶ ಇದೆ. ಏನಕ್ಕಂದರೆ ಅವರಿಗೆ ಈ ಟೂರ್ನಿಲಿ ಮಿಕ್ಕಿರೋದು ಕೇವಲ 4 ಪಂದ್ಯಗಳು ಮಾತ್ರ. ಆ ಒಂದು 4 ಪಂದ್ಯಗಳಲ್ಲೂ ಕೂಡ ಅವರು ಸರಾಗವಾಗಿ ಅಂದರೆ ಪ್ರಾಪರ್ ರನ್ ರೇಟ್ ಇದ್ರೆ ಮಾತ್ರನೇ ಅವರು ಪ್ಲೇ ಆಫ್ಗೆ ಬರೋಕ್ಕಿಲ್ಲ, ಅಂದರೆ ಅವ್ರಿಗೆ ಖಂಡಿತವಾಗ್ಲೂ ಅವಕಾಶ ಇರಲ್ಲ. ಸೊ ಇದಾದಮೇಲೆ CSK ತಂಡದ ಒಂದು ಅಂತ ಹೇಳ್ತಾ ಹೋಗೋದಾದರೆ ಅವರಿಗೂ ಅಷ್ಟೇ, ಅಂದರೆ ಉಳಿದಿರೋಂತಹ ಎಲ್ಲ ಪಂದ್ಯಗಳು ಕೂಡ ಒಂದು ಮಾರ್ಜಿನ್ನ ಒಂದು ರನ್ ರೇಟಲ್ಲಿ ಗೆಲ್ಲಬೇಕಾಗತ್ತೆ. ಸೊ ಇದೇ ಕತೆ ಡೆಲ್ಲಿ ತಂಡಕ್ಕೂ ಹೌದು. ಅಥವಾ ಡೆಲ್ಲಿ ತಂಡ ಉಳಿದಿರೋಂತಹ 5 ಪಂದ್ಯಗಳನ್ನು ಗೆದ್ದು ಅವರು ಕೂಡ ಪ್ಲೇ ತಂಡ ಗೆಲ್ಬೋದು. ಗೆಲುವು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಯಲ್ಲಿ ರನ್ ರೇಟ್ ಕೂಡ ಸಖತ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸೀಸನ್ನ ಆರಂಭದಿಂದ ಹಿಡಿದು ಒಂದು ಅರ್ಧ IPL ಆಗೋಷ್ಟು ನಾನು ಅಂದ್ಕೊಂಡಿದ್ದು, ಅಂದರೆ ಲಾಸ್ಟ್ ಒಂದು 3-4 ವಿಡಿಯೋದಲ್ಲೂ ಅಥವಾ ಅದನ್ನೇ ಹೇಳಿರ್ತೀನಿ ನಾನು. ಏನಂತ ಅಂತಂದರೆ ಈ ಟೂರ್ನಿಯ ಆರಂಭದಿಂದ ಹಿಡಿದು ಅರ್ಧ IPL ಆಗೋವರೆಗೂ ಕೂಡ, ಅಂದರೆ ಟಾಪ್ 4 ಟೀಮ್ RCB ಮತ್ತು ಹೈದರಾಬಾದ್, ರಾಜಸ್ಥಾನ್ ಈ 4 ತಂಡಗಳೇ ಆಲ್ಮೋಸ್ಟ್ ಪ್ಲೇ ಆಫ್ಗೆ ನಾನು ಕನ್ಫರ್ಮ್ ಅಂತ ಅಂದ್ಕೊಂಡಿದ್ದೆ. ಸೊ ಕಹಾನಿ ಮೇ ಟ್ವಿಸ್ಟ್ ಅಂದಂಗೆ ಆಲ್ ಆಫ್ ಸಡನ್ ಎಲ್ಲ ತಂಡಗಳು ಕೂಡ ಈಗ ಲಕ್ನೋ ಮತ್ತು ಮುಂಬೈ ತಂಡ ಇವೆರಡು ಪಾಯಿಂಟ್ಸ್ ಟೇಬಲ್ನಲ್ಲಿ ಆಲ್ಮೋಸ್ಟ್ ಕಡೆ ಪ್ಲೇಸನ್ನು ಗಟ್ಟಿ ಮಾಡ್ಕೊಂಡಿದ್ದಾವೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಗೂ ಗೆದ್ರೂ ಅಷ್ಟೊಂದು ಅವಕಾಶ ಇಲ್ಲ. ನನಗೆ ಗೊತ್ತಿದ್ದಂಗೆ ಅವೆರಡು ತಂಡಗಳು ಈ ಸರಿ IPLನ ಪ್ಲೇ ಆಫ್ನ ರೀಚ್ ಮಾಡೋದು ಕಷ್ಟ. ಅದರಲ್ಲೂ ಕೂಡ ಲಕ್ನೋ ತಂಡ ಈ ಒಂದು IPLನಲ್ಲಿ ಆಲ್ಮೋಸ್ಟ್ ಔಟ್ ಆಫ್ ದಿ ಟೂರ್ನಮೆಂಟ್ ಅಂತಲೇ ಹೇಳಬೇಕು. ಏನಕ್ಕಂದರೆ ಆಲ್ಮೋಸ್ಟ್ ಅವರು ಈ ಟೂರ್ನಿಯ ಒಂದು 7 ಪಂದ್ಯಗಳನ್ನು ಸೋಲುವ ಮೂಲಕ ಅನ್ಅಫಿಷಿಯಲಿ ಟೂರ್ನಿಯಿಂದ ಎಲಿಮಿನೇಟ್ ಆಗಿದೆ.
ನೆಕ್ಸ್ಟ್ ಇನ್ನೊಂದು RCB ತಂಡದ ವಿರುದ್ಧ 7ನೇ ತಾರೀಕು ಅವರಿಗೆ ಒಂದು ಪಂದ್ಯ ಇರೋದ್ರಿಂದ ಆ ಒಂದು ಪಂದ್ಯದಲ್ಲಿ ಲಕ್ನೋ ತಂಡ ಆಲ್ಮೋಸ್ಟ್ 2026ನ IPL ಇಂದ ಫಸ್ಟ್ ಟೀಮ್ ಟು ಎಲಿಮಿನೇಟ್ ಫ್ರಮ್ 2026 IPL ಅನ್ನೊಂದು ಟ್ಯಾಗ್ ಲೈನ್ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಅದಾದ್ಮೇಲೆ ಮುಂಬೈ ತಂಡಕ್ಕೂ ಕೂಡ ಆಲ್ಮೋಸ್ಟ್ ಇನ್ನು ಒಂದು ಪಂದ್ಯನ ಸೋತ್ರೆ ಅವ್ರಿಗೂ ಕೂಡ IPL ಇಂದ ಅಂದರೆ ಈ ಒಂದು IPL ಇಂದ ಗೇಟ್ ಪಾಸ್ ಸಿಕ್ಕತ್ತೆ. ಸೊ ಇದಾದ್ಮೇಲೆ IPL ಅಲ್ಲಿ ಅಂದರೆ ಈ ಒಂದು IPL ಅಲ್ಲಿ ಯಾವ್ಯಾವ ತಂಡಗಳಿಗೆ ಅಕಸ್ಮಾತ್ ಒಂದು ಸ್ವಲ್ಪ ಚಾನ್ಸ್ ಇದ್ರೆ ಇರ್ಬೋದು. ಅಂದರೆ ಗುಜರಾತ್ ತಂಡ ಕೂಡ ಅಂದರೆ ರೀಸೆಂಟ್ ಆಗಿ ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ ಅಥವಾ ಒಂದು ಪ್ರದರ್ಶನದಲ್ಲಿ ಸ್ವಲ್ಪ ಸುಧಾರಣೆ ಕಂಡಿದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು ಹ್ಯಾಟ್ರಿಕ್ ಮ್ಯಾಚಸ್ ಅನ್ನ ಗೆದ್ದಿದ್ದಾರೆ ಅವರು. ಸೊ ಇದಾದ್ಮೇಲೆ ಮೊನ್ನೆ ರೀಸೆಂಟಾಗಿ ಪಂಜಾಬ್ನ ಕೂಡ ಸೋಲಿಸಿದ್ರು ಅವರು. ಸೊ ಆ ಮೂಲಕ ಅವರು ಒಂದು ಪ್ಲೇ ಆಫ್ನ ಒಂದು ಹಂತಕ್ಕೆ ಬರ್ಬೋದು ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ CSK ತಂಡನೂ ಕೂಡ ಇನ್ನು ಮಿಕ್ಕಿರುವಂತಹ 5 ಪಂದ್ಯಗಳಲ್ಲೂ ಕೂಡ ಅವರು ಜಯವನ್ನು ಗಳಿಸಿದ್ರೆ ಇನ್ಕ್ಲೂಡ್ ಟುಡೇಸ್ ಮ್ಯಾಚ್ ಆಲ್ಸೋ. ಸೊ ಇದಾದ್ಮೇಲೆ ಡೆಲ್ಲಿನೂ ಕೂಡ ಇನ್ನು ಮಿಕ್ಕಿರುವಂತಹ 5 ಪಂದ್ಯಗಳಲ್ಲೂ ಕೂಡ ಅವರು ಗೆದ್ದರೆ ಒಂದು ಅವಕಾಶ ಇರುತ್ತೆ ಬರೋಕ್ಕೆ. ಟಾಪ್ 4ಅಲ್ಲಿರೋರೆ IPLನ ಒಂದು 50% ರೀಚ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ನಡುವೆ ಒಂದು ಗುಜರಾತ್ ತಂಡ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡುವ ಮೂಲಕ ಅಂದರೆ ಹ್ಯಾಟ್ರಿಕ್ ಜಯವನ್ನು ಕೂಡ ಗಳಿಸಿದ್ದಾರೆ. ಇನ್ನು ಮಿಕ್ಕಿರುವಂತಹ 4 ಪಂದ್ಯಗಳಲ್ಲಿ 2 ಪಂದ್ಯಗಳನ್ನು ಗೆಲ್ಲಬೇಕಾಗುತ್ತೆ ಅವರು. ಸೊ ನೋಡೋಣ, ಅವರು ಆಲ್ಮೋಸ್ಟ್ ಅಂದರೆ ಇನ್ನೊಂದು 2ರಿಂದ 3 ಪಂದ್ಯನ ಗೆಲ್ಲಬೇಕಾಗತ್ತೆ. ಸೊ ಅಂತೂ ಕನ್ಫರ್ಮ್ ಆಗಿ ಬರ್ತಾರೆ. ಸೊ ನಾಳೆ ಪಂಜಾಬ್ ವರ್ಸಸ್ಸಲ್ಲೂ ಕೂಡ ಯಾರು ಗೆಲ್ತಾರೋ ಅವರು ಟೇಬಲ್ ಟಾಪಲ್ಲಿ ಹೋಗ್ತಾರೆ. ಅಂದರೆ ನಂಬರ್ 1 ಪ್ಲೇಸ್ನ ರೀಚ್ ಮಾಡ್ತಾರೆ. ಆಲ್ರೆಡಿ ಈಗ ಪಂಜಾಬ್ ತಂಡ ಟಾಪಲ್ಲೇ ಇದೆ. ಪಂಜಾಬ್ ಏನಾದರೂ ಗೆದ್ದರೆ ಟಾಪಲ್ಲಿ ಇರ್ತಾರೆ, ಅಂದರೆ ಆಲ್ಮೋಸ್ಟ್ ಟಾಪಲ್ಲೇ ಕಂಟಿನ್ಯೂ ಆಗ್ತಾರೆ. ಅಂದರೆ ನಾಳೆ ಹೈದರಾಬಾದ್ ಏನಾದರೂ ಗೆದ್ದರೆ RCB ತಂಡನ 3ನೇ ಪ್ಲೇಸಿಗೆ ತಳ್ಳಿ ಪ್ಲೇಸಿಗೆ ಬರ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. IPL ಸಖತ್ ಕ್ಯೂರಿಯಸ್ ಆಗಿ ಹೋಗ್ತಾ ಇದೆ. ಒಂದು ಅನ್ಕೊಳ್ಳೋದೇ ಒಂದು ಆಗ್ತಾ ಇರೋದೇ ಒಂದು ಅನ್ನೋ ರೀತಿಲಿ. ಸೊ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ದಿನಕ್ಕೊಂದು ಕಂಟೆಂಟ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.